ನಮಸ್ಕಾರ ಫ್ರೆಂಡ್ಸ್, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಒಂದು ಹೊಸ ನೋಟಿಫಿಕೇಶನ್ ಹೊರಡಿಸಿದೆ. ಅದರ ಪೋಸ್ಟ್ ನೇಮ್ ಬಂದುಬಿಟ್ಟು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್. ಇದರಲ್ಲಿ ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟಿದೆ, ಸ್ಟಾರ್ಟಿಂಗ್ ಡೇಟ್ ಎಷ್ಟು, ಲಾಸ್ಟ್ ಡೇಟ್ ಏನಿದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ, ಮತ್ತು ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಬೇಕು ನೋಡೋಣ ಬನ್ನಿ. ನೋಡಿ, ಅಸಿಸ್ಟೆಂಟ್ ಕಮಿಷನರ್ ಗ್ರೂಪ್ ಎ ಇನ್ KVCನಲ್ಲಿ ನಿಮಗೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 8 ಇದೆ. ನೀವು ಇಲ್ಲಿ ನೋಡ್ಬೋದು. ಅದಾದ ನಂತರ ಅಸಿಸ್ಟೆಂಟ್ ಕಮಿಷನರ್ ಬಂದುಬಿಟ್ಟು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 9 ಇದೆ. ಅದಾದ ನಂತರ ಪ್ರಿನ್ಸಿಪಲ್ ಗ್ರೂಪ್ ಎ ವೇಕೆನ್ಸಿ ಬಂದುಬಿಟ್ಟು ಟೋಟಲ್ ಇಲ್ಲಿ ನೋಡ್ಬೋದು. KVS ಆ್ಯಂಡ್ NVS ಟೋಟಲ್ ನೋಡಿ, KVS 134, NVS 93 ವೇಕೆನ್ಸಿಗಳಿದೆ. ಅದಾದ ನಂತರ ವೈಸ್ ಪ್ರಿನ್ಸಿಪಲ್ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 58 ಇದೆ. ಇಲ್ಲಿ ನೀವು ನೋಡ್ಬೋದು. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ KVS ಇದರ ಒಂದು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1465 ವೇಕೆನ್ಸಿಗಳಿದೆ. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ NVS ಇದರದ್ದು ಒಂದು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1513 ಟೋಟಲ್ ವೇಕೆನ್ಸಿ ಇದೆ. ಇದರಲ್ಲಿ ಹಿಂದಿ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ ಈ ರೀತಿ ಇದೆ. ಇಲ್ಲಿ ನೀವು ನೋಡ್ಬೋದು. ಎಕನಾಮಿಕ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಟೋಟಲ್ ವೇಕೆನ್ಸಿ 1513 ಇದೆ. ಇದು ಪೋಸ್ಟ್ ಗ್ರಾಜ್ಯುಯೇಷನ್ ಟೀಚರ್ಸ್ ಇನ್ NVSನಲ್ಲಿ. ನಂತರ ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ KVS ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 2794 ವೇಕೆನ್ಸಿಗಳಿದೆ. ಲೈಬ್ರೇರಿಯನ್ಸ್ ಇನ್ KVCನಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು 147 ವೇಕೆನ್ಸೀಸ್ ಇದೆ. ಇಲ್ಲಿ ಯು ಆರ್ ಲೈಬ್ರೇರಿಯನ್ಸ್ ಜನರಲಲ್ಲಿ 61, ಅದಾದ ನಂತರ EWSನಲ್ಲಿ 14, ಅದಾದ ನಂತರ SC 22, ST 11 ಈ ರೀತಿ ವೇಕೆನ್ಸಿಗಳನ್ನು ಡಿವೈಡ್ ಮಾಡಿದ್ದಾರೆ. ಅದಾದ ನಂತರ ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಇನ್ TGS ಇನ್ NVS ಅಂತ. ಅದಾದ ನಂತರ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ನೋಡಿ, ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಥರ್ಡ್ ಲ್ಯಾಂಗ್ವೇಜ್ ಇನ್ NVS ಅಂತಿದೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು. ಇಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಇದೆ. ಇದರಲ್ಲಿ ಜನರಲ್ ಅವರಿಗೆ 22, EWSದವರಿಗೆ 4, OBCದವರಿಗೆ 13, SCದವರಿಗೆ 7, STದವರಿಗೆ 3 ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಮ್ಮ ಕನ್ನಡದು 49 ವೇಕೆನ್ಸಿ ಇದೆ. ಪ್ರೈಮರಿ ಟೀಚರ್ಸ್ ಇನ್ KVS ಪ್ರೈಮರಿ ಟೀಚರ್ ನೋಡಿ, ಇಲ್ಲಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಇಲ್ಲಿ ನೋಡ್ಬೋದು ನೀವು. 3365 ಪ್ರೈಮರಿ ಟೀಚರ್ಸ್ ಇನ್ KVSನಲ್ಲಿ ವೇಕೆನ್ಸಿ ಖಾಲಿ ಇದೆ. ಅದಾದ ನಂತರ ಕಂಪ್ನಿ ನೇಮ್, ಇಲ್ಲಿ ಕಂಪ್ನಿ ನೇಮ್ ನೋಡ್ಬೋದು. ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಅಂದರೆ KVS ಮತ್ತು NVS ಎಂದರ್ಥ. ಪೋಸ್ಟ್ ನೇಮ್ ನೋಡಿ, ಇಲ್ಲಿ ಪೋಸ್ಟ್ ನೇಮ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್. ಪೋಸ್ಟ್ ನೇಮ್ ಅಂದ್ಬಿಟ್ಟು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಇದೆ. ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 14967 ನಂಬರ್ ಆಫ್ ಪೋಸ್ಟ್ ಇದೆ. ಅದಾದ ನಂತರ ಅಡ್ವರ್ಟೈಸ್ ನಂಬರ್ 1/2025. ಸ್ಯಾಲ್ರಿ ನೋಡಿ, ನಿಮಗೆ ಸ್ಯಾಲ್ರಿ ಅಪ್ ಟು ಅಂದರೆ 2,09,200 ರೂಪಾಯಿ ಸ್ಯಾಲ್ರಿ ನಿಮಗಿರುತ್ತೆ. ಇದಾದ ನಂತರ ನಿಮ್ಮ ಒಂದು ಕ್ವಾಲಿಫಿಕೇಷನ್ ನೋಡಿ, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕ್ವಾಲಿಫಿಕೇಷನ್. ಇಲ್ಲಿ BEd, BLIB, ಪೋಸ್ಟ್ ಗ್ರ್ಯಾಜುಯೇಟ್, BCom, MCom, BE, BTech ಮತ್ತು 12 ಆ್ಯಂಡ್ ಗ್ರ್ಯಾಜುಯೇಟ್ನ ಅವಶ್ಯಕತೆ ಇದೆ.
ಅಂದರೆ ಹುದ್ದೆವಾರು ಕ್ವಾಲಿಫಿಕೇಷನ್ನ ಡಿವೈಡ್ ಮಾಡಿದ್ದಾರೆ. ನೀವು ನೋಟಿಫಿಕೇಷನ್ನಲ್ಲಿ ನೀಟಾಗಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಅದಾದ ನಂತರ ಏಜ್ ಲಿಮಿಟ್ ಇಲ್ಲಿ ನೋಡ್ಬೋದು, 50 ವರ್ಷ ತನಕ ನಿಮಗೆ ಏಜ್ ಲಿಮಿಟ್ ಇದೆ. ಅದಾದ ನಂತರ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 14/11/2025. ಅದಾದ ನಂತರ ಲಾಸ್ಟ್ ಡೇಟ್ ಬಂದುಬಿಟ್ಟು 4/12/2025. ಆಫೀಷಿಯಲ್ ವೆಬ್ಸೈಟ್ ನೋಡ್ಬೋದು ನೀವು ಇಲ್ಲಿ kvsangattan.nic.in ಅಂತ ಇದೆ. ನೀವು ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಏಜ್ ಲಿಮಿಟ್ ನೋಡಿ, ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ಇದೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಇದೆ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ನೋಟಿಫಿಕೇಷನ್ ರಿಲೀಸ್ ಡೇಟ್ ಬಂದುಬಿಟ್ಟು 13/11/2025 ಇದೆ. ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 14/11/2025. ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 4/12/2025. ಹೌ ಟು ಅಪ್ಲೈ ನೋಡಿ, ದ ಕ್ಯಾಂಡಿಡೇಟ್ ಶುಡ್ ಅಪ್ಲೈ ಆನ್ಲೈನ್ ಥ್ರೂ ಆಫಿಷಿಯಲ್ ವೆಬ್ಸೈಟ್ KVS ಆ್ಯಂಡ್ NVS ಅಂತ. ನೀವು ಈ ವೆಬ್ಸೈಟಿಗೆ ಹೋದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು, ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ದ ಅಬವ್ ಮೆನ್ಷನ್ ಎಕ್ಸಾಮಿನೇಷನ್ ಅಂತ ಇದೆ. ಇಲ್ಲಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್, ಅಪ್ಲಿಕೇಶನ್ ಫಾರ್ಮ್, ಫೀ ಪೇಮೆಂಟ್, ಡೌನ್ಲೋಡ್ ಡೀಟೇಲ್ಸ್, ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ಇದರ ಕೆಳಗೇನೆ ನೀವು ಸ್ಕ್ರೋಲ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಫಿಲಪ್ ಮಾಡಿ ಅಂತ ಕೇಳುತ್ತೆ. ಇದರಲ್ಲಿ ನಿಮ್ಮ ನೇಮ, ನಿಮ್ಮ ತಂದೆಯವರ ಹೆಸರು, ನಿಮ್ಮ ತಾಯಿಯವರ ಹೆಸರು, ಡೇಟ್ ಆಫ್ ಬರ್ತ್, ಅದಾದ ನಂತರ ಜೆಂಡರ್ ಅಂದರೆ ನೀವು ಅಂದರೆ ಮೇಲ ಫಿಮೇಲ್ ಅಂತ ಕೇಳ್ತಾ ಅದನ್ನು ಹಾಕಿ. ಅದಾದ ನಂತರ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಏನಿಲ್ಲ, ಅಲ್ಲಿ ಏನು ಲಾಸ್ಟ್ ಪೇಜ್ನಲ್ಲಿ ಹಾಕಿದ್ರು ಅದನ್ನು ಇದೇ ಸೇಮ್ ಅದೇ ಹಾಕೋದು. ಇಲ್ಲಿ ನೀವು ನೋಡ್ಬೋದು, ಕನ್ಫರ್ಮ್ ಕ್ಯಾಂಡಿಡೇಟ್ ನೇಮ್, ಅದಾದ ನಂತರ ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಕನ್ಫರ್ಮ್ ಅಂತ ಕೇಳ್ತಿದೆ. ಅದನ್ನು ಇನ್ನೊಮ್ಮೆ ಫಿಲಪ್ ಮಾಡಿ. ಅದಾದ ನಂತರ ನಿಮಗೆ ಅಡ್ರೆಸ್ ಬಗ್ಗೆ ಕೇಳುತ್ತೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನು ಅದು ಒಂದನ್ನು ಹಾಕಬೇಕು. ಇಲ್ಲಿ ನಿಮ್ಮ ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್ ನಂಬರ್, ಲೊಕಾಲಿಟಿ ಯಾವರು, ನಿಮ್ಮದು ಮನೆ ನಂಬರ್ ಅಷ್ಟು ಎಲ್ಲ ಹಾಕಬೇಕು. ಅದಾದ ನಂತರ ನಿಮಗೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸ, ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್, ಅದಾದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನೋಡಿ, ನಿಮ್ಮ ಅಡ್ರೆಸ್ ಒಂದೇ ಆಗಿದ್ದರೆ ಇಲ್ಲಿ ನೀವು ಸೇಮ್ ಆ್ಯಸ್ ಪರ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಬೋದು. ಇದಾದ ನಂತರ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಚೂಸ್ ಪಾಸ್ವರ್ಡ್ ಅಂತ ಇದೆ. ಇಲ್ಲಿ ನೀವು ಪಾಸ್ವರ್ಡ್ ಹಾಕಬೇಕು. ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಅದಾದ ನಂತರ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ನೀವು ಒಂದು ಕ್ವಶನ್ ಚಾಯ್ಸ್ ಮಾಡ್ಕೊಂಡು ಅದರ ಆನ್ಸರ್ ಕೂಡ ನೀವು ಮಾಡಬೇಕು. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಇದೆ. ಇದು ಕ್ಲೋಸ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು, ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಅಂತ ಬಂತಾ ಇದೆ. ಅದೇ ಮೊಬೈಲ್ ನಂಬರ್ ವೆರಿಫಿಕೇಷನ್ ಕೂಡ ಕಂಪ್ಲೀಟೆಡ್ ಆಗಿದೆ. ಏನು ಕ್ಯಾಂಡಿಡೇಟ್ ಪ್ರೊಫೈಲ್ ಮತ್ತು ಇಮೇಲ್ ID ವೆರಿಫಿಕೇಷನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ಇಮೇಲ್ ಐ ಡಿ ವೆರಿಫಿಕೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅದರ ಇಮೇಲ್ ID ಮೇಲೆ ಕ್ಲಿಕ್ ಮಾಡಿದಾಗ ಯುವರ್ ಇಮೇಲ್ ID ಈಸ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಮುಂದೆ ಮತ್ತೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ಪ್ರೊಫೈಲ್ ಪೆಂಡಿಂಗ್ ಅಂತ ಬರುತ್ತೆ. ಇದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ನೀವು ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಪರ್ಸ್ನಲ್ ಡೀಟೇಲ್, ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್,
ಆಮೇಲೆ ಪ್ರೊಫೈಲ್ ಸಬ್ಮಿಷನ್ ಅಂತ ಈ ರೀತಿ 3 ಡಾಕ್ಯುಮೆಂಟ್ಸ್ ಅಂದರೆ 3 ಸ್ಟೆಪ್ಸ್ ನೀವು ಇನ್ನೂ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ಅಪ್ಲೈ ಮಾಡೋಕ್ಕೋಸ್ಕರ ಮೊದಲಿಗೆ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ತುಂಬಬೇಕು. ಅಂದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಮೇಲ್ ಫಿಮೇಲ್ ಅದನ್ನು ಹಾಕಬೇಕು. ನಿಮ್ಮ ಫಾದರ್ ನೇಮ, ನಿಮ್ಮ ನಿಮ್ಮ ತಾಯಿ ಹೆಸರು, ನ್ಯಾಷನಾಲಿಟಿ, ಕ್ಯಾಟಗರಿ, ನೀವು ಯಾವ ಕಾಸ್ಟ್ದಿಂದ ಬರ್ತೀರ, SC ST OBC ಮುಸ್ಲಿಮ್ ಅದನ್ನು ಹಾಕಬೇಕು. ಅದನ್ನು ಆದ ನಂತರ ಮುಂದೆ ನಿಮಗೆ ಈ ರೀತಿ ಪೇಜ್ ಶೋ ಆಗುತ್ತೆ. ಇಲ್ಲಿ ನೀವು ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್, ವಿಯರ್ ಸರ್ವಿಸ್ ಆ್ಯಸ್ ಅಂತ ಇಷ್ಟೆಲ್ಲ ಕೇಳುತ್ತೆ. ನೀವು ನಿಮ್ಮ ಮದುವೆ ಆಗಿದ್ದೀರಾ ಅಥವಾ ಇಲ್ಲ ಅಂತ ಕೇಳ್ತೀವಿ. ಎಲ್ಲ ಫಾರ್ಮ್ ಫಿಲಪ್ ಮಾಡಿದಾಗ ಮುಂದೆ ನಿಮಗೆ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ನಲ್ಲಿ ಫೋಟೋಗ್ರಾಫ್ ಹಾಗೂ ಸಿಗ್ನೇಚರ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಫೋಟೋಗ್ರಾಫ್ 200 KB ಒಳಗಡೆ ಇರಬೇಕು. ಅದೇ ರೀತಿ ಸಿಗ್ನೇಚರ್ ಕೂಡ 50 KB ಒಳಗಡೆ ಇರಬೇಕು. ಇವೆರಡು ನೀವು ಅಪ್ಲೋಡ್ ಮಾಡಿದ ನಂತರ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆದಾಗ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಫಾರ್ ಮೊಬೈಲ್ ನಂಬರ್, ಕ್ಯಾಂಡಿಡೇಟ್ ಪ್ರೊಫೈಲ್, ಇಮೇಲ್ ID ಎಲ್ಲ ಕೂಡ ವೆರಿಫಿಕೇಷನ್ ಆಗಿದೆ. ಇಲ್ಲೆಲ್ಲ ಆದ ನಂತರ ಇಲ್ಲಿ ಅಪ್ಲೈ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಅನ್ನೋ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದೇ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಪ್ರಿನ್ಸಿಪಾಲ್ ಮತ್ತು ವೈಸ್ ಪ್ರಿನ್ಸಿಪಾಲ್ಗೆ ನೀವು ಅಪ್ಲೈ ಮಾಡ್ತಾಯಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈಯರ್ ಅಂತ. ಅದಾದ ನಂತರ ಟೀಚಿಂಗ್, ನಾನ್ ಟೀಚಿಂಗ್ ಆ್ಯಂಡ್ ಟೀಚಿಂಗ್ ಪೋಸ್ಟ್ ಏನಾದರೂ ನೀವು ಅಪ್ಲೈ ಮಾಡ್ತಾಯಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಅದಾದ ನಂತರ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಅಂತ ಇದೆ ನೋಡಿ, ನೀವು ಇದಕ್ಕೆ ಅಪ್ಲೈ ಮಾಡೋದಾದರೆ ಇಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಇದೆ ನೋಡಿ, ಇದು ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಅಪ್ಲೈ ಮಾಡೋದಾದರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅದಾದ ನಂತರ ಪ್ರೈಮರಿ ಟೀಚರ್ಸ್ ಅಂತ ಇದೆ ನೋಡಿ, ನೀವು ಪ್ರೈಮರಿ ಟೀಚರ್ಸ್ ವೇಕೆನ್ಸಿಗೆ ಅಪ್ಲೈ ಮಾಡೋದಾದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮುಂದೆ ಅಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ಎಜುಕೇಷನ್ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ. ಅದನ್ನೆಲ್ಲ ನೀಟಾಗಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಫಾರ್ಮ ರೆಡಿ ಆಗುತ್ತೆ. ಇದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.